ಹಾಯ್ ಫ್ರೆಂಡ್ಸ್, ಎಚ್ ಸಿ ಎಫ್ ಆಫ್ ನಂಬರ್ಸ್ ಕ್ವಿಜ್ನ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಬರೋಣ. ಎಚ್ ಸಿ ಎಫ್ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇದಕ್ಕೆ ಜಿ ಸಿ ಡಿ ಅಂತಲೂ ಹೇಳ್ತೇವೆ. ಜಿ ಸಿ ಡಿ ಅಂದರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಎಚ್ ಸಿ ಎಫ್ ಆಫ್ ಪ್ರೈಮ್ ನಂಬರ್ ಅಂದರೆ ನಮಗೆ ದಟ್ ವಿಲ್ ಬಿ ಡಿವೈಸಿಬಲ್ ಬೈ 1 ಆ್ಯಂಡ್ ಇಟ್ ಸೆಲ್ಫ್. ಪ್ರೈಮ್ ನಂಬರ್ ಕೊಟ್ಟಿದ್ರೆ ಅದರ ಎಚ್ ಸಿ ಎಫ್ ಮಾಡೋದು ಈಸಿ, 1 ಆಗಿರುತ್ತೆ. ಈಗ ಪ್ರೈಮ್ ನಂಬರ್ಸ್ ಫಾರ್ ಎಕ್ಸಾಂಪಲ್ 2 ಮತ್ತು 3 ಆರ್ ಪ್ರೈಮ್ ನಂಬರ್ಸು. 2 ಮತ್ತು 3ದು ಎಚ್ ಸಿ ಎಫ್ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆರ್ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಈಸ್ 1. ಈಗ ಎಚ್ ಸಿ ಎಫ್ ಆಫ್ ಕೋ ಪ್ರೈಮ್ ನಂಬರ್ಸ್. ಇಲ್ಲಿ ಕೋ ಪ್ರೈಮ್ ನಂಬರ್ಸ್ ಅಂದರೆ ನಮಗೆ 2 ಆರ್ 3 ನಂಬರ್ಸ್ ಸೆಟ್ಸ್ನ ಕೊಟ್ಟಿರ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ 2 ಅಲ್ಲಿ 2 ಪ್ರೈಮ್ ನಂಬರ್ ಇದೆ, ಇನ್ನೊಂದು ನಾನ್ ಪ್ರೈಮ್ ನಂಬರ್ ಇದೆ. ಇಲ್ಲಿ 2 ಪ್ರೈಮ್ ನಂಬರ್ ಆದಾಗ ಇನ್ನೊಂದು 8 ನಾನ್ ಪ್ರೈಮ್ ನಂಬರ್ ಆಗಿರುತ್ತೆ. ಇದೆರಡೂ ನಂಬರ್ ಸೇರಿ ನಾವು ಇದಕ್ಕೆ ಕೋ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. 7 and 24 ಆರ್ ಕೋ ಪ್ರೈಮ್ ನಂಬರ್ಸ್, 11 and 50 ಆರ್ ಕೋ ಪ್ರೈಮ್ ನಂಬರ್ಸ್. ಈ ಕೋ ಪ್ರೈಮ್ ನಂಬರ್ಸ್ನ ಎಚ್ ಸಿ ಎಫ್ ಆ ಪ್ರೈಮ್ ನಂಬರ್ ಆಗಿರುತ್ತೆ ಆರ್ 1 ಆಗಿರುತ್ತೆ. ಇಲ್ಲಿ 2 ಮತ್ತು 8ನ ಎಚ್ ಸಿ ಎಫ್ 2 ಆಗಿರುತ್ತೆ, ಯಾಕಂದರೆ 2 ಪ್ರೈಮ್ ನಂಬರ್ ಇದೆ. 7 ಮತ್ತು 24ನ ಎಚ್ ಸಿ ಎಫ್ 1 ಆಗಿರುತ್ತೆ, ಯಾಕಂದರೆ 7 ಪ್ರೈಮ್ ನಂಬರ್ ಆಗಿದೆ. ಕೋ ಪ್ರೈಮ್ ನಂಬರ್ನ ಎಚ್ ಸಿ ಎಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರು 1 ಆಗಿರುತ್ತೆ ಅಥವಾ ಅದರಲ್ಲಿರೋ ಪ್ರೈಮ್ ನಂಬರ್ ಆಗಿರುತ್ತೆ. ಇಲ್ಲಿ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಮೀನಿಂಗ್ ಕೊಟ್ಟಿದ್ದಾರೆ. ದ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಆಫ್ ಅ ಸೆಟ್ ಆಫ್ ಹೋಲ್ ನಂಬರ್ ಈಸ್ ದ ಲಾರ್ಜೆಸ್ಟ್ ಇಂಟಿಜರ್ ವಿಚ್ ಡಿವೈಡ್ಸ್ ದ ಆಲ್. ಅಂದರೆ ಅದು ಲಾರ್ಜೆಸ್ಟ್ ಇಂಟಿಜರು, ಅಲ್ಲಿ ಕೊಟ್ಟಿರೋ ನಂಬರ್ಸ್ನ ಎಲ್ಲ ನಂಬರ್ಸ್ನು ಹೋಲ್ ಆಗಿ ಡಿವೈಡ್ ಮಾಡುತ್ತೆ, ಅಂದರೆ ಫ್ರ್ಯಾಕ್ಷನ್ ಬರಲ್ಲ, ಲಾರ್ಜೆಸ್ಟ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಅದಕ್ಕೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಈಗ ನಾವು ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡೋಕ್ಕೆ 3 ಮೆಥಡ್ ಇದೆ. ಜಿ ಸಿ ಡಿ ಬೈ ಲಿಸ್ಟಿಂಗ್ ಔಟ್ ದ ಫ್ಯಾಕ್ಟರ್ಸು. ಅಂದರೆ ಈಗ ಒಂದು ನಂಬರ್ಸ್ ಇದ್ದರೆ 3 ನಂಬರ್ ಕೊಟ್ಟಿದ್ರೆ ಪ್ರತಿಯೊಂದು ನಂಬರ್ದು ಅದು ಫ್ಯಾಕ್ಟರ್ಸ್ನ ನಾವು ಲಿಸ್ಟ್ ಮಾಡಿಕೊಂಡು ಅದರಲ್ಲಿ ಯಾವುದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ನೋಡ್ಕೊಳ್ಳೋದು. ಇನ್ನೊಂದು ಜಿ ಸಿ ಡಿ ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್, ಅಂದರೆ ಆ ನಂಬರ್ಸ್ದು ಪ್ರೈಮ್ ಫ್ಯಾಕ್ಟರ್ಸ್ ಯಾವುದು ಅಂತ ನೋಡಿಕೊಂಡು ಫೈಂಡ್ ಔಟ್ ಮಾಡೋದು. ಜಿ ಸಿ ಡಿ ಯೂಸಿಂಗ್ ರಿಪೀಟೆಡ್ ಡಿವಿಷನ್ ಕೂಡ ಪ್ರೈಮ್ ಫ್ಯಾಕ್ಟರೈಸೇಷನಲ್ಲೇ ಬರುತ್ತೆ. ಸೊ ನಾವು ಈ ಮೆಥಡ್ಸ್ನಲ್ಲಿ ನೋಡಿಕೊಂಡು ಎಚ್ ಸಿ ಎಫ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಕೊಟ್ಟಿರೋದು 252 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ಎಸ್. ಅಂದರೆ 252 ಪ್ರೈಮ್ ನಂಬರ್ಸ್ ಪ್ರಾಡಕ್ಟ್ ಆಗಿ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಇದಕ್ಕೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳ್ತೇವೆ. 252ನ ನಾವು ಪ್ರೈಮ್ ನಂಬರ್ಸ್ ಯಾವುದಿದೆ ಅದರಿಂದಷ್ಟೇ ಡಿವೈಡ್ ಮಾಡ್ತಾ ಬರಬೇಕು. ಮೊದಲು ಸ್ಮಾಲೆಸ್ಟ್ ಪ್ರೈಮ್ ನಂಬರಿಂದ ಲಾರ್ಜೆಸ್ಟ್ ಪ್ರೈಮ್ ನಂಬರ್ ತನಕ ಹೋಗಬೇಕು, ಅಂದರೆ ಅಸೆಂಡಿಂಗ್ ಆರ್ಡರ್ಲಿ ನಾವು ಡಿವೈಡ್ ಮಾಡ್ತಾ ಬರಬೇಕು. 252 ಡಿವೈಡೆಡ್ ಬೈ 2 126 ಆಗುತ್ತೆ, ಮತ್ತು ಅದು 2 ಇಂದ ಡಿವೈಡ್ ಆಗುತ್ತೆ ಹೋಲಾಗಿ. ಸೊ 63 ಆಯಿತು. ಆಮೇಲೆ 63ನ 2 ಇಂದ ಡಿವೈಡ್ ಮಾಡೋಕ್ಕಾಗಲ್ಲ, 3 ಆಯಿತು. 3 ಇಂಟು 21 ಕೂಡ 3 ಇಂದ ಆಗುತ್ತೆ. 3 ಇಂಟು 7ಗೆ ನೆಕ್ಸ್ಟ್ ಬರೋದು 3 ಆಗಲ್ಲ, 5 ಡಿವೈಡ್ ಆಗಲ್ಲ. ಸೊ 7 ಇಂಟು 1. ಸೊ 252ದು ಪ್ರೈಮ್ ಫ್ಯಾಕ್ಟರ್ಸು 2, 2, 3, 3, 7. ಅಂದರೆ 2 ಇಂಟು 2 ಇಂಟು 3 ಇಂಟು 3 ಇಂಟು 7 ಆರ್ ಪ್ರೈಮ್ ಫ್ಯಾಕ್ಟರ್ಸ್. ರೈಟ್ ಆನ್ಸರು 2 ಇಂಟು 2, 3 ಇಂಟು 3 ಇಂಟು 7. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಮೋಸ್ಟ್ ನಂಬರ್ ಆಫ್ ಡಿವೈಸರ್ಸು. ಇಲ್ಲಿ 4 ನಂಬರ್ಸ್ ಕೊಟ್ಟಿದ್ದಾರೆ, 99, 101, 176, 182. ಈ 4 ನಂಬರ್ಸಲ್ಲಿ ಯಾವ ನಂಬರು ಹೆಚ್ಚು ಫ್ಯಾಕ್ಟರ್ಸ್ಗಳನ್ನು ಹೊಂದಿದೆ, ಹೆಚ್ಚು ಡಿವೈಸರ್ಸ್ನ ಹೊಂದಿದೆ. ಮೊದಲು ನಾವು ಇಲ್ಲಿ ಚಿಕ್ಕ ಅಂದರೆ 100 ಒಳಗಿನ ನಂಬರ್ ಇದ್ರೆ ನಾವು ಡೈರೆಕ್ಟಾಗಿ ಅದರ ಫ್ಯಾಕ್ಟರ್ಸ್ನ ನಾವು ನೋಡ್ಬೋದು. ಇದಕ್ಕೆ ಇನ್ನೊಂದು ಮೆಥಡ್ ಏನಂದರೆ, ಮೊದಲು ಎಲ್ಲ ನಂಬರ್ದು ಪ್ರೈಮ್ ಫ್ಯಾಕ್ಟರ್ಸ್ನ ನೋಡ್ತಾ ಬರೋಣ. ಅಂದರೆ 99ದು ಪ್ರೈಮ್ ಫ್ಯಾಕ್ಟರ್ಸು ಪ್ರೈಮ್ ನಂಬರಿಂದಷ್ಟು ಡಿವೈಡ್ ಮಾಡ್ತಾ ಬರಬೇಕು. ಮೊದಲು ಅಸೆಂಡಿಂಗ್ ಆರ್ಡರ್ಲಿ ಚಿಕ್ಕದ್ರಿಂದ ದೊಡ್ಡ ತನಕ. 2 ಇಂದ ಡಿವೈಡ್ ಆಗಲ್ಲ, ಸೊ 3 ಇಂದ ಆಗುತ್ತೆ. ಆಮೇಲೆ ಮತ್ತೆ 3, 11 ಆಗುತ್ತೆ. 3, 3, 11, 99ದು ಪ್ರೈಮ್ ಫ್ಯಾಕ್ಟರ್ಸು. 101ದು 1 ಆ್ಯಂಡ್ 101, 176ದು 2, 2, 2, 2, 11, 182ದು 2, 7, 13 ಆಗಿರುತ್ತೆ. ಈಗ 19ದು ಪ್ರೈಮ್ ಫ್ಯಾಕ್ಟರ್ಸು 3 ಇಂಟು 3 ಇಂಟು 11 ಅಂತ ಗೊತ್ತಾಗಿದೆ. ಅದ್ರ ಡಿವೈಸರ್ಸ್ ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ಯಾವತ್ತೂ ಒಂದು ನಂಬರ್ದು ಕಾಮನ್ ಡಿವೈಸರ್ 1 ಆಗಿರುತ್ತೆ ಮತ್ತು ಆ ನಂಬರ್ ಆಗಿರುತ್ತೆ. ಈಗ ಒಂದು ಡಿವೈಸರ್ 99ದು ಫಸ್ಟ್ ಡಿವೈಸರ್ 1 ಆಯಿತು, ಆಮೇಲೆ 3 ಆಯಿತು, ಯಾಕಂದ್ರೆ ಅದು ಪ್ರೈಮ್ ಫ್ಯಾಕ್ಟರ್ಸಲ್ಲೂ ಇದೆ. ಪ್ರೈಮ್ ಫ್ಯಾಕ್ಟರ್ಸು 3 ಇಂಟು 3 ಇಂಟು 11 ಅಂತ ಇದೆ, 3 ಆಯಿತು.
ಆಮೇಲೆ ಮತ್ತೆ 3 ಇಂಟು 3 ಮಾಡಬೇಕು, 9 ಸಿಗುತ್ತೆ. ಆಮೇಲೆ 11 ಅಂತ ಇದೆ, 11 ಇಂಟು 3 ಮಾಡಬೇಕು, 33, 33 ಇಂಟು 3 99. ಅಂದರೆ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ದಿದೆಯೋ ಅದನ್ನ ಒಂದಕ್ಕೊಂದು ಇಂಟು ಮಾಡ್ಕೊತ ಬಂದರೆ ನಮಗೆ ಎಲ್ಲ ಡಿವೈಸರ್ ಸಿಗ್ತಾ ಹೋಗುತ್ತೆ. ಅಂದರೆ ಮೊದಲಿಂದ 1 ಆಯಿತು, ನೆಕ್ಸ್ಟ್ ಬರೋದು 3, 3 ಇಂಟು 3 9, ನೆಕ್ಸ್ಟ್ 11 ಆಯಿತು, 11 ಇಂಟು 3 33, 33 ಇಂಟು 3 99. ನೆಕ್ಸ್ಟು 101 ಪ್ರೈಮ್ ನಂಬರ್ ಆಗುತ್ತೆ, ಸೊ ಅದಕ್ಕೆ 2 ಡಿವೈಸರ್ಸ್ ಇರುತ್ತೆ, 1 ಆ್ಯಂಡ್ ಇಟ್ ಸೆಲ್ಫ್. ನೆಕ್ಸ್ಟ್ 176 ಪ್ರೈಮ್ ಫ್ಯಾಕ್ಟರ್ಸು 2 ಇಂಟು 2 ಇಂಟು 2 ಇಂಟು 2 ಇಂಟು 11 ಅಂತ ಕೊಟ್ಟಿದ್ದಾರೆ. ಫಸ್ಟು ಫ್ಯಾಕ್ಟರ್ 1 ಆಗಿರುತ್ತೆ, ನೆಕ್ಸ್ಟು 2, ಆಮೇಲೆ 2 ಇಂಟು 2 4, 4 ಇಂಟು 2 8, 8 ಇಂಟು 2 16, ಆಮೇಲೆ 11 ಬರುತ್ತೆ, ಆಮೇಲೆ 11 ಇಂಟು 2 22, 22 ಇಂಟು 2 44, 44 ಇಂಟು 2 88, 88 ಇಂಟು 2 176. ಸೊ 176 10 ಡಿವೈಸರ್ಸ್ನ ಹೊಂದಿದೆ. ನೆಕ್ಸ್ಟು 182 ಪ್ರೈಮ್ ಫ್ಯಾಕ್ಟರ್ಸ್ 2 ಇಂಟು 7 ಇಂಟು 13. ಸೊ ಫಸ್ಟ್ ಡಿವೈಸರ್ 1 ಆಯಿತು, ಆಮೇಲೆ 2 ಇಂಟು 7, ಆಮೇಲೆ 13 ಆಗುತ್ತೆ, ಆಮೇಲೆ 7 ಇಂಟು 2 14 ಆಗುತ್ತೆ, ಆಮೇಲೆ 13 ಇಂಟು 2 26 ಆಗುತ್ತೆ, 13 ಇಂಟು 7 91 ಆಗುತ್ತೆ, ಆಮೇಲೆ 182 ಆಗುತ್ತೆ. ಅಂದರೆ 182 ಅದರದ್ದು ಡಿವೈಸರ್ ಆಗಿರುತ್ತೆ. ಸೊ ಟೋಟಲ್ 8 ಡಿವೈಸರ್ಸ್ ಆಯಿತು. ಇಲ್ಲಿ ಜಾಸ್ತಿ ಡಿವೈಸರ್ಸ್ ಹೊಂದಿರೋದು 176, ಯಾಕಂದರೆ 10, ಉಳಿದಿದ್ದು 8, 6, 2 ಹೊಂದಿದೆ. ಸೊ 176 ಹ್ಯಾಸ್ ಮೋಸ್ಟ್ ಡಿವೈಸರ್ಸ್. ಅಂದರೆ ನಮಗೆ 100 ಒಳಗೆ ನಂಬರ್ಸ್ ಇದ್ದರೆ ನಾವು ಡೈರೆಕ್ಟಾಗಿ ಡಿವೈಸರ್ಸ್ನ ಮಾಡ್ಬೋದು. ಇನ್ನೊಂದು ಮೆಥಡ್ ಅಂದರೆ ಅದರದ್ದು ಪ್ರೈಮ್ ಫ್ಯಾಕ್ಟರ್ಸ್ನ ನೋಡಿಕೊಂಡು ಅದನ್ನು ಇಂಟು ಮಾಡ್ತಾ ಹೋದರೆ, ಪ್ರತಿಯೊಂದು ಪ್ರೈಮ್ ಫ್ಯಾಕ್ಟರ್ಸ್ನ ಇಂಟು ಮಾಡ್ತಾ ಹೋದರೆ ಡಿವೈಸರ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್, HCF ಆಫ್ 4 ಇಂಟು 27 ಇಂಟು 3125 ಆ್ಯಂಡ್ 8 ಇಂಟು 9 ಇಂಟು 25 ಇಂಟು 7 ಆ್ಯಂಡ್ 16 ಇಂಟು 81 ಇಂಟು 5 ಇಂಟು 11 ಇಂಟು 49 ಈಸ್. ಇಲ್ಲಿ ಡೈರೆಕ್ಟಾಗಿ ನಾವು ನಂಬರ್ ಕೊಟ್ಟಿಲ್ಲ, ಒಂದು ನಂಬರ್ನ 4 ಪಾರ್ಟ್ ಅಥವಾ 5 ಪಾರ್ಟಲ್ಲಿ ಇಂಟು ಮಾಡಿ ಕೊಟ್ಟಿದ್ದಾರೆ. ಸೊ ಇದ್ರದ್ದು HCF ಮಾಡೋದು ಹೇಗಂತ ನೋಡೋಣ. ಫಸ್ಟ್ ನಂಬರ್ ಕೊಟ್ಟಿರೋದು 4 ಇಂಟು 27 ಇಂಟು 3125. ನಾವು 4ನ ಪ್ರೈಮ್ ನಂಬರ್ಸಲ್ಲಿ ಬರ್ಕೊಳ್ಳೋದಾದರೆ 2 ಇಂಟು 2 ಆಗುತ್ತೆ, 27ನ ಪ್ರೈಮ್ ನಂಬರ್ಸಲ್ಲಿ ಬರ್ಕೊಳ್ಳೋದಾದರೆ 3 ಇಂಟು 3 ಇಂಟು 3 ಅಂದರೆ 3 ಕ್ಯೂಬ್ ಆಗುತ್ತೆ, 3125ನ ಪ್ರೈಮ್ ನಂಬರ್ಸಲ್ಲಿ ಬರ್ಕೊಳ್ಳೋದಾದರೆ 5 ಇಂಟು 5 ಇಂಟು 7 ಆಗುತ್ತೆ. ಅಂದರೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಮಾಡಿಕೊಂಡ್ರೆ ಅದು ನಮ್ಗೆ ಗೊತ್ತಾಗುತ್ತೆ. ಈಗ 8 ಇಂಟು 9 ಇಂಟು 25 ಇಂಟು 7ನ ಹಾಗೆ ಮಾಡ್ಕೊಂಡ್ರೆ 2 ಕ್ಯೂಬು, 3 ಸ್ಕ್ವೇರು, 5 ಸ್ಕ್ವೇರು, 7 ಉಳಿಯುತ್ತೆ. ನೆಕ್ಸ್ಟು 16 ಇಂಟು 81 ಇಂಟು 5 ಇಂಟು 11 ಇಂಟು 45ನ ಪ್ರೈಮ್ ಫ್ಯಾಕ್ಟರ್ಸಲ್ಲಿ ಮಾಡಿಕೊಂಡ್ರೆ 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 3 ಇಂಟು 3 ಇಂಟು 5 ಇಂಟು 11 ಇಂಟು 49ನ 7 ಇಂಟು 7 ಅಂತ ಮಾಡ್ಕೋಬೇಕಾಗುತ್ತೆ. ಈಗ ಎಷ್ಟು ಪ್ರೈಮ್ ಫ್ಯಾಕ್ಟರ್ಸ್ ಆಯಿತು. ಈಗ ಕಾಮನ್ ಡಿವೈಸರ್ಸ್ ಯಾವುದಂತ ನೋಡ್ಕೊತ ಹೋಗಬೇಕು. 3ರಲ್ಲೂ ಕಾಮನ್ ಇರೋದು 2 ಸ್ಕ್ವೇರು, 3 ಸ್ಕ್ವೇರು, ಹಾಗೆ 5 ಇದೆ. ಈಗ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 5 ಮಾಡಿದಾಗ ನಮಗೆ 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 5, 4 ಇಂಟು 9 ಇಂಟು 5 180 ಆನ್ಸರ್ ಬರುತ್ತೆ. ಈಗ ಈ ಮೆಥಡ್ ಯೂಸ್ ಮಾಡಿಲ್ಲ ಅಂದರೆ 4 ಇಂಟು 27 ಇಂಟು 3125 ಅಂತ ಕೊಡಿದೆ, ಅದನ್ನು 3 ಇಂಟು ಮಾಡ್ಕೊಂಡಾಗ ನಮಗೆ 3,37,500 ಅಂತ ಬರುತ್ತೆ. 8 ಇಂಟು 9 ಇಂಟು 25 ಇಂಟು 7 4 ಇಂಟು ಮಾಡ್ಕೊಂಡಾಗ 12,600 ಬರುತ್ತೆ. 16 ಇಂಟು 81 ಇಂಟು 5 ಇಂಟು 11 ಇಂಟು 49 ಇಂಟು ಮಾಡಿದಾಗ 34,92,720 ಬರುತ್ತೆ. ಇಷ್ಟು ದೊಡ್ಡ ದೊಡ್ಡ ನಂಬರ್ದು HCF ಮಾಡೋಕ್ಕೆ ತುಂಬ ಕಷ್ಟ, ಹಾಗೆ ತುಂಬ ಲೆಂದಿ ಪ್ರೊಸೆಸ್. ಸೊ ಪ್ರೈಮ್ ಫ್ಯಾಕ್ಟರ್ಸ್ನ ನಾವು ನೋಡಿಕೊಂಡ್ರೆ ಪ್ರತಿಯೊಂದು ನಂಬರ್ದು ನಮಗೆ ಅದಾದಮೇಲೆ ಯಾವುದು ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಇದೆ ಅಂತ ನೋಡಿಕೊಂಡ್ರೆ HCF ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 36 ಆ್ಯಂಡ್ 84. 36 ಆ್ಯಂಡ್ 84ದು HCF ಮಾಡೋಕ್ಕೆ ಹೇಳಿದ್ದಾರೆ. ಇದು ಈಸಿ ಮೆಥಡು.
36 ಮತ್ತು 84ದು ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಯಾವುದು ಅಂತ ನೋಡ್ಕೊತ ಹೋದ್ರೆ ಆಯಿತು. ಮೊದಲು ಲೀಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ 2 ಇಂದ ಡಿವೈಡ್ ಮಾಡ್ತಾ ಹೋಗ್ಬೇಕು. 2 ಇಂದ ಡಿವೈಡ್ ಆಗುತ್ತೆ ಇಲ್ಲ 2 ಅಂತ ನೋಡಬೇಕು. 2 ಇಂದ 36 ಕೂಡ ಡಿವೈಡ್ ಆಗುತ್ತೆ, 84 ಕೂಡ ಡಿವೈಡ್ ಆಗುತ್ತೆ. 18 ಇಂಟು 2 42 ಇಂಟು 2 ಮತ್ತೆ 2 ಇಂದ ಡಿವೈಡ್ ಆಗುತ್ತೆ. 9 ಇಂಟು 2 21 ಇಂಟು 2 ಆಯಿತು. ಈಗ ಮತ್ತೆ 2 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ 3 ಆಗುತ್ತೆ. 3 ಇಂದ ಆ ಎರಡು ನಂಬರ್ಸ್ ಡಿವೈಡ್ ಆಗುತ್ತೆ ಅಂತ ನೋಡ್ಕೋಬೇಕು. 9 ಕೂಡ 3 ಇಂದ ಡಿವೈಡ್ ಆಗುತ್ತೆ, 21 ಕೂಡ 3 ಇಂದ ಡಿವೈಡ್ ಆಗುತ್ತೆ. 3 ಇಂಟು 3 7 ಇಂಟು 3. ಮತ್ತೆ ಇದಕ್ಕೆ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಯಾವುದೂ ಇಲ್ಲ, ಅಂದರೆ 3 ಮತ್ತು 7 ಬೇರೆ ಬೇರೆ ನಂಬರ್ಸ್ ಆಯಿತು. ಇದಕ್ಕೆ ಯಾವ ಪ್ರೈಮ್ ನಂಬರ್ಸು ಡಿವೈಡ್ ಆಗಲ್ಲ ಕಾಮನ್ ಆಗಿ. ಸೊ ಎಚ್ ಸಿ ಎಫ್ 2 ಇಂಟು 2 ಇಂಟು 3 ಆಯಿತು. 2 ಇಂಟು 2 4, 4 ಇಂಟು 3 12. ಸೊ ಎಚ್ ಸಿ ಎಫ್ ಆಫ್ 36 ಆ್ಯಂಡ್ 84 ಈಸ್ 12. ಇಲ್ಲಾಂದರೆ ಇನ್ನೊಂದು ಮೆಥಡ್ ಇದೆ. 36ನ ಎಲ್ಲ ಫ್ಯಾಕ್ಟರ್ಸ್ನು ಬರ್ಕೋಬೇಕು. ಅಂದರೆ 36ನ ಫ್ಯಾಕ್ಟರ್ಸು 1 2 3 6 ಹೀಗೆ 36 ಎಷ್ಟು ಫ್ಯಾಕ್ಟರ್ಸ್ ಬರುತ್ತೆ ನೋಡ್ಕೋಬೇಕು. 84ನ ಫ್ಯಾಕ್ಟರ್ಸು 1 2 3 ಹೀಗೆ 84 ತನಕ ಯಾವ ಫ್ಯಾಕ್ಟರ್ಸ್ ಇದೆ ಬರ್ಕೋಬೇಕು. ಆ ಫ್ಯಾಕ್ಟರ್ಸಲ್ಲಿ ಯಾವುದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ನೋಡಿಕೊಂಡ್ರೆ, ಮೊದಲು ಕಾಮನ್ ಫ್ಯಾಕ್ಟರ್ ಯಾವುದು ಅಂತ ನೋಡ್ಕೋಬೇಕು. ಅದರಲ್ಲಿ ಹೈಯೆಸ್ಟ್ ಯಾವುದು ಅಂತ ನೋಡಿಕೊಂಡ್ರೆ ಸಿಗುತ್ತೆ. ಅದಕ್ಕಿಂತ ಫಸ್ಟ್ ಮೆಥಡು ಈಸಿ ಇದೆ. ನೆಕ್ಸ್ಟ್ ಕ್ವಶನ್, ದ ಎಚ್ ಸಿ ಎಫ್ ಆಫ್ 204 1190 ಆ್ಯಂಡ್ 1445 ಈಸ್. ಇದ್ರೂ ಕೂಡ ಹಾಗೆ ಸಿಂಪಲ್ ಮೆಥಡಲ್ಲಿ ಮಾಡ್ಬೋದು. 204 1190 1445 ಯಾವ ಪ್ರೈಮ್ ನಂಬರಿಂದ ಕಾಮನ್ ಆಗಿ ಡಿವೈಡ್ ಆಗುತ್ತೆ ಅಂತ ನೋಡ್ಕೊತ ಬರ್ಬೋದು. ಫಸ್ಟು ಲೀಸ್ಟ್ ಪ್ರೈಮ್ ನಂಬರ್ 204 2 ಇಂದ ಡಿವೈಡ್ ಆಗುತ್ತೆ, 1190 2 ಇಂದ ಡಿವೈಡ್ ಆಗುತ್ತೆ, ಬಟ್ 1445 2 ಇಂದ ಡಿವೈಡ್ ಆಗಲ್ಲ. ಸೊ 2 ಕ್ಯಾನ್ಸಲ್ ಆಯಿತು. ಹಾಗೆ 204 3 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ 204 5 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ 204 7 ಇಂದ ಡಿವೈಡ್ ಆಗಲ್ಲ. ಹೀಗೆ ನೋಡ್ತಾ ಬಂದರೆ ನಮಗೆ 17 ಸಿಗುತ್ತೆ. 17 204 ಇಂದ ಡಿವೈಡ್ ಆಗುತ್ತೆ, 1190 ಕೂಡ ಡಿವೈಡ್ ಆಗುತ್ತೆ, 1445 ಕೂಡ ಡಿವೈಡ್ ಆಗುತ್ತೆ. ಸೊ ಉಳಿದು 12 70 85. ಇದು ಯಾವುದು ಕಾಮನ್ ಪ್ರೈಮ್ ಡಿವೈಡರ್ಸ್ನ ಹೊಂದಿಲ್ಲ. ಸೊ ಎಚ್ ಸಿ ಎಫ್ ಆಫ್ 204 1190 1445 ಈಸ್ 17. ಇಲ್ಲಾಂದರೆ ಸಪ್ರೇಟ್ ಆಗಿ 204 1190 1445 ನಾವು ಪ್ರೈಮ್ ಫ್ಯಾಕ್ಟರ್ಸ್ನ ನೋಡ್ತಾ ಹೋಗಬೇಕು. 204ದು ಈಸ್ ಈಕ್ವಲ್ ಟು 2 ಇಂಟು 2 ಇಂಟು 3 ಇಂಟು 17 ಆಗಿರುತ್ತೆ. 1190ದು 2 ಇಂಟು 5 ಇಂಟು 7 ಇಂಟು 17 ಆಗಿರುತ್ತೆ. 1445ದು 5 ಇಂಟು 17 ಇಂಟು 17. ಇದರಲ್ಲಿ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಯಾವುದಿಂದ ನೋಡಿಕೊಂಡ್ರೆ 17 17 17 ಅಂತ ಇದೆ. ಸೊ ಎಚ್ ಸಿ ಎಫ್ ಈಸ್ 17. ಎರಡು ಮೆಥಡ್ ಇದೆ. ಯಾವ ಮೆಥಡ್ ಬೇಕಾದ್ರೆ ಫಾಲೋ ಮಾಡ್ಬೋದು. ಯಾವುದು ಬೇಗ ಆಗುತ್ತೋ ಅದು ಫಾಲೋ ಮಾಡಿಕೊಂಡ್ರೆ ಆಯಿತು. ಥ್ಯಾಂಕ್ ಯು.